ವಹಿಸಿರುವಂತಹ ಶ್ರೀಯುತ KM ರಾಮಚಂದ್ರಪ್ಪನವರು ಹಕ್ಕೊತ್ತಾಯವನ್ನ ಮಂಡನೆ ಮಾಡೋದ್ರ ಮೂಲಕ ನಮ್ಮೆಲ್ಲರ ಜೊತೆನಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ, ಏನಿ ಶೋಷಿತ ಸಮುದಾಯಗಳ ಒಂದು ಹಕ್ಕು ಒತ್ತಾಯಗಳನ್ನು ನಾವು ಮಾಡಬೇಕಾಗಿದೆ. ಆ ಹಕ್ಕು ಒತ್ತಾಯಗಳನ್ನು ಮಂಡಿಸಿದ ನಂತರ ನಿಮ್ಮೆಲ್ಲರ ಒಂದು ಏನು ನೀವು ಕಾಯ್ತಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳ ಒಂದು ಭಾಷಣವನ್ನು ಕೇಳೋದಕ್ಕೆ, ಆ ಭಾಷಣವನ್ನು ಕೇಳುವಾಗ ನಮ್ಮ ಒಂದು ಹಕ್ಕುಗಳಿಗೆ ಅವರು ಸ್ಪಂದಿಸಬೇಕನ್ನೋ ಉದ್ದೇಶದಿಂದ ಈ ಒಂದು ಹಕ್ಕುಗಳನ್ನು ನಾವು ಅವರ ಭಾಷಣಕ್ಕಿಂತ ಮುಂಚಿತವಾಗಿ ನಾವು ಆ ಒಂದು ಹಕ್ಕುಗಳನ್ನು ಮಂಡಿಸ್ತಾ ಇದ್ದೇವೆ. ಈ ಒಂದು ಹಕ್ಕುಗಳಲ್ಲಿ ನಮಗೆ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಈ ಕಾಂತರಾಜ್ ವರದಿ. ಈ ಕಾಂತರಾಜ್ ವರದಿಯನ್ನ, ಈ ಒಂದು ಸಮೀಕ್ಷೆಯ ವರದಿಯನ್ನ ಯಾಕದು ಬಹಳ ಮುಖ್ಯ ಅಂತಂತಂದ್ರೆ, ನಮ್ಮ ರಾಜ್ಯದಲ್ಲಿ ಏನು ಅಸಮಾನತೆ ಇದೆ, ಏನು ತಳ ಸಮುದಾಯಗಳಿವೆ, ಏನು ನಾವು ಇನ್ನೂ ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂತಹ ಬಹಳಷ್ಟು ಸಮುದಾಯಗಳಿವೆ, ಹಲವಾರು ಜಾತಿಗಳು ಹೆಸರುಗಳನ್ನು ಕೂಡ ಇಲ್ಲದೇ ಇರತಕ್ಕಂತಹ ಜಾತಿಗಳು ಯಾರು ಕೇಳಿರಲ್ಲ ಅಂತ ಜಾತಿಗಳು ಕೂಡ ಇರೋದ್ರಿಂದ ಅಂತ ಜಾತಿಗಳನ್ನೆಲ್ಲ ಗುರುತಿಸುವಂತ ಒಂದು ಕಾರ್ಯ ಈ ಒಂದು ಕಾಂತರಾಜ್ ವರದಿಯಲ್ಲಿದೆ. ಈ ಕಾಂತರಾಜ್ ಸಮೀಕ್ಷೆಯ ವರದಿ ಯಾರ ವಿರುದ್ಧವಾಗೂ ಅಲ್ಲ. ಕೆಲವರು ಹೇಳ್ತಾರೆ ಇದು ಅವೈಜ್ಞಾನಿಕ ಅಂತ, ಇನ್ನು ಕೆಲವರು ಹೇಳ್ತಾರೆ ಮನೆಯಲ್ಲಿ ಕೂತು ಬರೆಸಿದ್ರು ಅಂತ, ಇನ್ನು ಕೆಲವರು ಹೇಳ್ತಾರೆ ಈ ಒಂದು ಸಮೀಕ್ಷೆ ಬಹಳ ದಿವಸಗಳಾಗ್ಬಿಟ್ಟದೆ, ಹೊಸದಾಗಿ ಸಮೀಕ್ಷೆ ಮಾಡಿಸಿ ಅಂತ. ಈ ಸಮೀಕ್ಷೆ ಮಾಡಿಸೋದಕ್ಕೆ ನಮ್ಮ ನಿಮ್ಮ ಎಲ್ಲರ ಒಂದು ಏನು ನಾವು ತೆರಿಗೆ ಕಟ್ಟಿರ್ತೀವಿ, ಆ ತೆರಿಗೆಯ ಹಣದಲ್ಲಿ ಸುಮಾರು 158 ಕೋಟಿ ರೂಪಾಯಿಗಳಾಗಿದೆ. ಆ 158 ಕೋಟಿ ರೂಪಾಯಿಗಳ ಜೊತೆಗೆ ನಮ್ಮ ಒಂದು ಶ್ರಮನೂ ಇದೆ. ಅಲ್ಲಿ 1,60,000 ಎಲ್ಲ ಜಾತಿ ಬುಡಕಟ್ಟಿಗೆ ಸೇರಿದಂತಹ ಶಿಕ್ಷಕರು ಇದು ಮನೆ ಮನೆಗೂ ಹೋಗಿ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿರುವಂಥದ್ದು. ಇಂಥ ಒಂದು ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಸಮೀಕ್ಷೆ ಆಗಿದೆ. ಅದು ವೈಜ್ಞಾನಿಕವಾದ ಸಮೀಕ್ಷೆ. ಇಂಥ ಒಂದು ಸಮೀಕ್ಷೆ ಪ್ರಪಂಚದಲ್ಲಿ ಎಲ್ಲೂ ಆಗಿಲ್ಲ. ಆದರೆ ಈ ಒಂದು ಸಮೀಕ್ಷೆಯ ವರದಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಒತ್ತಡ ಬಂದರೂ ಅದನ್ನ ಸ್ವೀಕಾರ ಮಾಡಲೇಬೇಕಂತ ನಾವೆಲ್ಲ ಒತ್ತಾಯ ಮಾಡೋಣ. ಮಾಡ್ತಿರಲ್ಲ? ಈ ಒಂದು ಹಕ್ಕೊತ್ತಾಯವನ್ನ ಮಾಡೋದ್ರ ಜೊತೆಗೆ ನಿಮಗೆ ಯಾವುದೇ ಒಂದು ಒತ್ತಡ ಬಂದರೂ ನಿಮ್ಮ ಬೆನ್ನಿಂದೆ ನಾವು ಇರ್ತೀವಿ ಅಂತ ಒಂದು ಮಾತನ್ನು ಕೂಡ ನಾವು ಕೊಡೋಣ. ಈ ಒಂದು ಸಮಯದಲ್ಲೇ ಆ ಒಂದು ಕಾಂತರಾಜ್ ಸಮೀಕ್ಷೆಯ ವರದಿಯನ್ನ ನಾವು ಬಿಡುಗಡೆ ಆಗಲೇಬೇಕು. ಏನು ಈ ಕಾಂತರಾಜ್ ವರದಿಯನ್ನ ಬಿಡುಗಡೆ ಮಾಡಲೇಬೇಕು. ಅದು ಯಾರು ವಿರೋಧ ಮಾಡ್ತಾರೋ ಅಂತ ಜನಕ್ಕೆ ಮುಂದಿನ ದಿನಗಳಲ್ಲಿ ನಾವು ಪಾಠ ಕಲಿಸ್ಬೇಕಾಗ್ತದೆ. ಏನು ಈ ರಾಜ್ಯದಲ್ಲಿ ಬರೀ ಇರ್ತಕ್ಕಂಥದ್ದು ಮೇಲ್ವರ್ಗದ ಜನ ಅಲ್ಲ, ಬಹುಸಂಖ್ಯಾತರಾದ ನಾವು ಇದ್ದೇವೆ. ಆ ಒಂದು ಶಕ್ತಿಯನ್ನ ನಾವಿಲ್ಲ ತೋರಿಸ್ತಾ ಇದ್ದೇವೆ, ಹೌದಾ ಇಲ್ವೋ? ಈ ಒಂದು ಶಕ್ತಿಯನ್ನ ನಾವಿಲ್ಲಿ ತೋರಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಈ ಬೇಡಿಕೆಗಳೇನಿದಾವೆ, ಈ ಬೇಡಿಕೆಗಳನ್ನ ಯಾವುದೇ ಒಂದು ಸಂಕೋಚ ಇಲ್ಲದೆ, ಯಾವುದೇ ಒತ್ತಡ ಬಂದರೂ ಈ ಒಂದು ಹಕ್ಕೊತ್ತಾಯಗಳನ್ನು ನಾವು ಕೇಳ್ತಾ ಇದ್ದೇವೆ. ಆ ಒಂದು ಹಕ್ಕು ಒತ್ತಾಯಗಳನ್ನ ತಾವು ಈಡೇರಿಸಬೇಕಂತ ಅನ್ನೋದನ್ನು ಕೂಡ ನಾನು ಹೇಳಿ, ಈಗ ನಾನು ಆ ಒಂದು ಏನು ಈ ಒಂದು ಸುಮಾರು 14 ಬೇಡಿಕೆಗಳನ್ನು ನಾವು ಇಡ್ತಾ ಇದ್ದೇವೆ. 12 ಬೇಡಿಕೆಗಳು. ಈ 12 ಬೇಡಿಕೆಗಳನ್ನು ನಾನು ಓದ್ತೇನೆ. ಒಂದೊಂದು ಬೇಡಿಕೆಯನ್ನು ನೀವು ಅದನ್ನು ನಿರ್ಣಯವಾಗಿ ಅದನ್ನು ಅಂಗೀಕರಿಸಿದ್ದೀವಿ ಅಂತ ತಾವೆಲ್ಲ ಕೈ ಎತ್ತಬೇಕಂತ ನಾನು ಕೇಳಿಕೊಂಡು, ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾದಂತಹ, ನಿಕಟಪೂರ್ವ ಅಧ್ಯಕ್ಷರಾದಂತಹ ಕಾಂತರಾಜ್ ಅವರ ಆಯೋಗ ನಡೆಸಿರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ರಾಜ್ಯ ಸರ್ಕಾರವು ಈ ಕೂಡಲೇ ಸ್ವೀಕಾರ ಮಾಡಿ ಅದನ್ನು ಬಿಡುಗಡೆಗೊಳಿಸಿ
ಅದನ್ನು ಅಂಗೀಕರಿಸಿ ನಮಗೆ ಅದನ್ನ ಜಾರಿ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಿದ್ದೇವೆ. ಎರಡನೇದು, ಕೇಂದ್ರ ಸರ್ಕಾರವು ಕೂಡ ಈ ಒಂದು ದೇಶವ್ಯಾಪಿಯಲ್ಲಿ ಏನು ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತ ಸಮೀಕ್ಷೆಯನ್ನ ಮಾಡಬೇಕು ಅಂತ ನಾವು ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲ ತಮ್ಮ ಬೆಂಬಲವನ್ನು ಕೇಳ್ತಾ ಇದ್ದೇನೆ. ತಾವೆಲ್ಲ ಅದಕ್ಕೆ ಸಹಕರಿಸಿ. ಕೇಂದ್ರ ಸರ್ಕಾರವು ಒಂದು ಕಡೆ ಹೇಳ್ತದೆ ಮೀಸಲಾತಿಗೆ ವಿರುದ್ಧ ಅಂತ. ಆ ಮೀಸಲಾತಿಗೆ ವಿರುದ್ಧ ಅಂತ ಕೇಂದ್ರ ಸರ್ಕಾರ ಹೇಳಿಲ್ಲ ಅಂತಂದ್ರು ಆ ಯಾವ ಒಂದು ಹಿಡಿತದಲ್ಲಿ ಆ ಕೇಂದ್ರ ಸರ್ಕಾರ ಇದೆ, ಈ ದೇಶವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂತ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂತಹ ಈ ಆರ್ ಎಸ್ ಎಸ್ ನರ ಹುನ್ನಾರದಿಂದ ಈ ಒಂದು ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗ ಅಂತ ಗುರುತಿಸಿದ್ದಾರೆ. ನಾವೇನಾದ್ರೂ ಮೀಸಲಾತಿಯಲ್ಲಿ ನಮ್ಮನ್ನ ಪಟ್ಟಿಯಲ್ಲಿ ಸೇರಿಸಿ ಅಂತಂದ್ರೆ ಕುಲಶಾಸ್ತ್ರ ಅಧ್ಯಯನ ಕೇಳ್ತೀರಿ. ಆ ಕುಲಶಾಸ್ತ್ರ ಅಧ್ಯಯನ ಬಂದು ಅದಾದ ನಂತರ ಸರ್ಕಾರ ನಿರ್ಧಾರ ಮಾಡ್ಬೇಕಂತೀರಿ. ಇದು ಕೇವಲ 3 ದಿವಸದಲ್ಲಿ ಜಾರಿ ಮಾಡಿಕೊಟ್ಟವ್ರೆ. ಈ ದೇಶದ ಸಾವಿರಾರು ವರ್ಷಗಳಿಂದ ನಮ್ಮನ್ನ ಶೋಷಣೆಗೆ ಒಳಪಡಿಸಿದಂತಹ ಜನ, ಆ ಜನರ ಸಂಖ್ಯೆ ಎಷ್ಟಿದೆ? ಆ ಜನರ ಸಂಖ್ಯೆ ಕೇವಲ ಈ ದೇಶದಲ್ಲಿ 4ರಿಂದ 5% ಅಷ್ಟಿರ್ತಕ್ಕಂಥ ಜನ. ಅವರು ಇದನ್ನ ನಿಯಂತ್ರಣ ಮಾಡ್ತಿದ್ದಾರೆ. ಅವರಿಗೆ 10% ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಅಂತ ಕೊಟ್ಟಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಂವಿಧಾನಕ್ಕೆ ಈ ಒಂದು EWS 10% ಕೊಟ್ಟಿರೋದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಅನ್ನೋದನ್ನ ನಾವೆಲ್ಲ ಮನಗಾಣಬೇಕಾಗ್ತದೆ. ಅದನ್ನ ಕೇಂದ್ರ ಸರ್ಕಾರ ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ. ನೀವೆಲ್ಲ ಅದನ್ನ ಕೈ ಎತ್ತೋದ್ರ ಮುಖಾಂತರ ನಿರ್ಣಯವನ್ನ ಅಂಗೀಕರಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಈ ರಾಜಕೀಯದಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆದೇಶ ಆಗಿದೆ. ಆದೇಶ ಆಗಿರಂತ ಈ ಮಹಿಳಾ ಮೀಸಲಾತಿ ಜಾರಿಗೆ ಬಂದಿಲ್ಲ ರೀ. ಅದನ್ನ ಜಾರಿ ಕೊಡೋದು ಇಲ್ಲ ಅವರು. ಹಾಗೇನಾದ್ರೂ ಜಾರಿ ಕೊಟ್ಟಿದ್ದೇ ಆದ್ರೆ ಏನು ಈ ಶೋಷಿತ ಸಮುದಾಯದ ಮಹಿಳೆಯರಿದ್ದಾರೆ ಅವ್ರಿಗೂ ಒಳ ಮೀಸಲಾತಿಯನ್ನು ಕಲ್ಪಿಸಿ ಆ ಒಂದು ಪ್ರಕ್ರಿಯೆಯಲ್ಲಿ ಅವ್ರನ್ನೂ ತೊಡಗಿಸ್ಕೊಳ್ಳಿ ಅಂತ ನಾವು ಒಂದು ಮಾತನ್ನ ನಾವು ಹೇಳ್ತಾ ಇದ್ದೇವೆ. ಅದನ್ನು ಕೂಡ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ತರ್ತಾ ಇದ್ದೇವೆ. ಆ ಒಂದು ನಿರ್ಣಯಕ್ಕೂ ನಿಮ್ಮೆಲ್ಲರ ಬೆಂಬಲವನ್ನು ಕೇಳ್ತಾ ಇದ್ದೇನೆ. ಈ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಹಿಂದುಳಿದ ಜಾತಿಗಳ ಪ್ರತಿನಿಧಿಗಳು ನಮ್ಮನ್ನ ಪ್ರತಿನಿಧಿಸುವಂತವರ ಸಂಖ್ಯೆ, ನಮ್ಮ ಸಂಖ್ಯೆ ಈ ರಾಜ್ಯದಲ್ಲಿ 40% ಅಧಿಕವಾಗಿದೆ. ನಮ್ಮ ಹಿಂದುಳಿದ ಜಾತಿಗಳಂತ ಏನು ಇದುವರೆಗೂ ಆಗಿರ್ತಕ್ಕಂಥ ಆಯೋಗಗಳು ಗುರುತಿಸಿದಾವೆ, ಆ ಆಯೋಗಗಳು ಗುರುತಿಸಿದ ಪ್ರಕಾರ 40% ಹೆಚ್ಚಿಗೆ ನಾವಿದ್ದೀವಿ. ಆದರೆ ನಮ್ಮ ಜನಪ್ರತಿನಿಧಿಗಳು, ನಾವು ಆಯ್ಕೆ ಮಾಡಂತ ಜನಪ್ರತಿನಿಧಿಗಳು ನಮ್ಮ ಪರವಾಗಿ ಅಲ್ಲಿ ಧ್ವನಿ ಎತ್ತಬೇಕಂತಂದ್ರೆ ಅಲ್ಲಿ ಇರ್ತಕ್ಕಂಥವ್ರು ಬಹಳ ಕಡಿಮೆ ಇದ್ದಾರೆ. ಅದಕ್ಕಾಗಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲೂ ಕೂಡ ಹಿಂದುಳಿದ ಜಾತಿಗಳಿಗೆ ಈ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಕೇಳ್ತವ್ರೆ ಯಾರು ಹೇಳುದು ನಿಲ್ಲಿಸ್ಬೇಕಾ? SC ST OBC ಜನಸಂಖ್ಯೆಗೆ ಅನುಗುಣವಾಗಿ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿಯನ್ನು ಕಲ್ಪಿಸಬೇಕು. ಖಾಸಗಿ ಕ್ಷೇತ್ರದಲ್ಲಿ ಸುಮಾರು 95% ಹೆಚ್ಚಿಗೆ ನೌಕರಿಗಳಿದ್ದು ಆ ನೌಕರಿಗಳೆಲ್ಲ ಆ ಒಂದು ಖಾಸಗಿ ಸಂಸ್ಥೆಯ ಆ ಒಂದು ಏನು ಓನರ್ಸ್
ಆ ಓನರ್ಸ್ ಯಾರನ್ನ ಅವ್ರು ಆಯ್ಕೆ ಮಾಡ್ಕೋತಾರೆ ಅಂತಂದ್ರೆ ಎಲ್ಲ ಮೇಲ್ವರ್ಗದವ್ರನ್ನ ಆಯ್ಕೆ ಮಾಡ್ಕೋತಾರೆ. ಈ ಒಂದು ಮೀಸಲಾತಿಗೆ ಒಳಪಟ್ಟಂತಿರೋವ್ರನ್ನ ಅವರು ಗಣನೆಗೆ ತಗೊಳ್ಳಲ್ಲ. ಆ ಒಂದು ಬೇಡಿಕೆ ಬಹಳ ಹಿಂದಿನಿಂದಲೂ ಇದೆ. ಈಗಲೂ ಕೂಡ ನಾವು ಅದನ್ನ ಒತ್ತಾಯ ಮಾಡ್ತೀವಿ. ಅದು ಕೇಂದ್ರ ಸರ್ಕಾರದಲ್ಲಿ ಅಮೆಂಡ್ಮೆಂಟ್ ಆಗಬೇಕಾಗಿದೆ, ರಾಜ್ಯ ಸರ್ಕಾರದಲ್ಲೂ ಕೂಡ ಅಮೆಂಡ್ಮೆಂಟ್ ಆಗಬೇಕಾಗಿದೆ. ಆ ದೃಷ್ಟಿಯಲ್ಲಿ ಈ ಒಂದು ಖಾಸಗಿ ಕ್ಷೇತ್ರದಲ್ಲಿ ನಮಗೆ ಮೀಸಲಾತಿ ಬೇಕು. ಬೇಕೋ ಬೇಡ? ಈ ಅಲ್ಪಸಂಖ್ಯಾತರ ಒಂದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಅವರ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳೋದಕ್ಕಾಗಿ ಅವರನ್ನ ಒಂದು ಮುಖ್ಯವಾಹಿನಿಗೆ ಅವ್ರನ್ನು ತರೋ ಒಂದು ಉದ್ದೇಶ ಇಟ್ಕೊಂಡು ಅವರಿಗೆ ಆದಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಅವರನ್ನು ಅವರ ಒಂದು ಜೀವನ ಮಟ್ಟವನ್ನು ಸುಧಾರಿಸಲಿ ಅಂತ ದೃಷ್ಟಿಯಲ್ಲಿ ರಾಜೇಂದ್ರ ಸಾಚಾರ್ಯನ ನಿವೃತ್ತ ನ್ಯಾಯಮೂರ್ತಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಿಸಿದ್ದಾರೆ. ಆ ವರದಿ ಕೇಂದ್ರ ಸರ್ಕಾರದಲ್ಲಿದೆ. ಕೂಡಲೇ ಆ ವರದಿಯನ್ನ ನೀವು ಜಾರಿಗೆ ತನ್ನಿ. ಆ ಒಂದು ಸಮುದಾಯದ ಜನರಿಗೂ ನೀವು ಸಹಾಯ ಮಾಡಬೇಕು ಅಂತ ಅನ್ನೋದನ್ನ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಹೇರ್ತಾ ಇದ್ದೇವೆ. ಇಲ್ಲ ಇರೋಣ, ಜನ ಇರ್ತಾರೆ. ಬಹಳ ಮುಖ್ಯವಾದಂತಹ ಒಂದು ಬೇಡಿಕೆ ನಮ್ಮದು. ನಮ್ಮಲ್ಲೂ ಕೂಡ ಎರಡನೇ ಹಂತದ ರಾಜಕೀಯ ಮುಖಂಡರುಗಳು ಬಹಳಷ್ಟು ಜನ ಇದ್ದಾರೆ. ನಮಗೆ ನೇರವಾಗಿ ಚುನಾವಣೆಗಳಿಗೆ ಸ್ಪರ್ಧಿಸಿ ನಾವು ನಮ್ಮ ಒಂದು ಅಧಿಕಾರವನ್ನು ಪಡೆಯೋದಕ್ಕೆ ಶಕ್ತಿ ಇಲ್ಲ ಅಂತ ಒಂದು ಸಮಯದಲ್ಲೇ ಈ ಒಂದು ವರ್ಗಕ್ಕೆ ಏನು ಅಧಿಕಾರದಲ್ಲಿರ್ತಕ್ಕಂತಹ ಸರ್ಕಾರಗಳು ಆ ಒಂದು ಜನರನ್ನ ಗುರುತಿಸಿ ಅತಿ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಹೆಚ್ಚಿನ ಒಂದು ಅಧಿಕಾರವನ್ನು ಹಿಂದುಳಿದ ಜಾತಿಯ ಮತ್ತು ಅಲ್ಪಸಂಖ್ಯಾತರಿಗೆ ಈ ಒಂದು SC ST ಜನಾಂಗಕ್ಕೆ ಕೊಡಬೇಕು ಅಂತ ನಾವು ಒಂದು ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಇಷ್ಟು ಹಕ್ಕು ಒತ್ತಾಯಗಳನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಈ ಹಕ್ಕು ಒತ್ತಾಯಗಳನ್ನೆಲ್ಲ ಕೂಡ ರಾಜ್ಯ ಸರ್ಕಾರದ ಮುಕ್ಕಾಲು ಭಾಗದಷ್ಟು ಇರ್ತಕ್ಕಂತಹ ಎಲ್ಲ ಮಂತ್ರಿ ಮಹೋದಯರು ಇಲ್ಲಿದ್ದಾರೆ. ಎಲ್ಲ ಮಂತ್ರಿ ಮಹೋದಯರು ಕೂಡ ಈ ಒಂದು ವಿಷಯದಲ್ಲಿ ಈ ಹಿಂದುಳಿದ ಜಾತಿಗಳ ಮತ್ತು ಅಲ್ಪಸಂಖ್ಯಾತರ ಈ ಶೋಷಿತ ಸಮುದಾಯಗಳಿಗೆ ಈ ಹಕ್ಕೊತ್ತಾಯಗಳನ್ನು ನಾವು ಏನು ಮಂಡಿಸಿದ್ದೀವಿ ಆ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕು ಅಂತ ಅನ್ನೋದನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಸಮಾವೇಶಕ್ಕೆ ಈ ಒಂದು ಜಿಲ್ಲೆಯಿಂದ ಏನು ನಮ್ಮ BT ಜಗದೀಶ್ ಅವನ ನೇತೃತ್ವದಲ್ಲಿ ಸುಮಾರು ಜನ ಯುವಕರು ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡೋದರಲ್ಲಿ ಅವರದೇ ಆದಂತಹ ಪಾತ್ರವನ್ನು ವಹಿಸಿ ಈ ಒಂದು ಸಮಾವೇಶವನ್ನು ಯಶಸ್ವಿ ಮಾಡೋದಕ್ಕಾಗಿ ಅವರು ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ನಾವು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ನಾಯಕರುಗಳಾದಂತಹ ಈ ಶೋಷಿತ ಸಮುದಾಯದ ಎಲ್ಲ ನಾಯಕರುಗಳು ಅಲ್ಲಿ ಮಾಜಿ ಮತ್ತು ಸಚಿವರುಗಳು, ಮಾಜಿ ಅಲ್ಲಿ ಶಾಸಕರುಗಳು, ಮತ್ತು ಅದರಲ್ಲೂ ಕೂಡ ಏನು ನಜೀರ್ ಅಹಮದ್ ಅವರು ರಾಜಕೀಯ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳಿಗೆ, ಹಾಗೂ MR ಸೀತಾರಾಮ್ ಅವರು, ಇವರನ್ನು ನಾವು ಕೇಳ್ಕೊಂಡಾಗ ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಾಗಿದ್ರು ನಾವು ಮಾಡ್ತೇವೆ, ನಾವು ಮುಂಚೂಣಿಯಲ್ಲಿ ನಾವು ಬರಲ್ಲ, ನಿಮ್ಮ ಶೋಷಿತ ವರ್ಗಗಳ ಒಂದು ಕಾರ್ಯಕ್ರಮವನ್ನು ನೀವು ಮಾಡಿ ನಿಮ್ಮ ಹಿಂದೆ ನಾವು ಇರ್ತೇವೆ, ನಿಮಗೆಲ್ಲ ಸಹಕಾರ ಕೊಡ್ತೇವೆ ಅಂತ ಹೇಳಿ ಈ ಒಂದು ಸಮಾವೇಶದ ಒಂದು ಯಶಸ್ಸಿಗೆ ಅವರು ಕಾರಣೀಭೂತರಾಗಿದ್ದಾರೆ. ಅದರ ಜೊತೆಗೆ ಎಲ್ಲ ಮುಖಂಡರುಗಳು, ಶೋಷಿತ ಸಮುದಾಯದ ಎಲ್ಲ ಮುಖಂಡರುಗಳು ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ. ಈ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ.
ಈ ದೃಷ್ಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕೈ ಬಲಪಡಿಸೋಣ, ನಮ್ಮ ಒಂದು ಏಳಿಗೆಯನ್ನು ಅವರಿಂದ ನಾವು ಬಯಸೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಈಗ ಈ ರಾಷ್ಟ್ರದ ಶೋಷಿತ ಸಮಾಜದ ಹರಿಕಾರರು, ನಾಯಕರು, ಶೋಷಿತ ಸಮಾಜದ ಸರ್ದಾರ್ ಆಗಿರ್ತಕ್ಕಂಥ ಕೇವಲ ಕೆಲವು ನಿಮಿಷದಲ್ಲಿ ಅವರ ಭಾಷಣವನ್ನು ಪ್ರಾರಂಭವನ್ನು ಮಾಡ್ತಾರೆ. ತಾವು ಎಲ್ಲ ಬಂದಿರತಕ್ಕಂಥದ್ದು ಇದು ಯಾವುದೋ ಒಂದು ರಾಜಕೀಯ ಪಕ್ಷವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲ. ಈ ಕಾರ್ಯಕ್ರಮ ನಮ್ಮ ಹಕ್ಕು ನಮ್ಗೆ ಬೇಕು ಅಂತ ಕೇಳೋದಕ್ಕಂತ ಬಂದಿರತಕ್ಕಂಥ ಈ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಹಕ್ಕು ನಮ್ಗೆ ಕೊಡ್ಸಿ ಅಂತ ಕೇಳೋದಕ್ಕಾಗಿ ತಾವು ಇವತ್ತಿನ ದಿವಸ ಬಂದಿದ್ದೀರಿ. ನಾವು ಹಲವಾರು ವರ್ಷಗಳಿಂದ ನಮ್ಮ ಜೊತೆಗೆ ಅನ್ಯಾಯವನ್ನು ಆಗಿದೆ. ಇನ್ನು ಮುಂದೆ ನಿಮ್ಮ ನೇತೃತ್ವದಲ್ಲಿ ನಮ್ಗೆ ನ್ಯಾಯವನ್ನು ಕೊಡಿಸಿ ಅಂತ ಕೇಳೋದಕ್ಕಾಗಿ ಲಕ್ಷಾಂತರ ಜನ ಇವತ್ತಿನ ದಿವಸ ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು. ದಯವಿಟ್ಟು ಒಂದು ದಿವಸ ನೀವು ಊಟ ಮಾಡದೇ ಇದ್ರೆ ಏನಾಗೋದಿಲ್ಲ. ಯಾರ್ಯಾರು ಊಟ ಮಾಡಲಿಕ್ಕೆ ಫುಡ್ ಕೌಂಟರ್ ಅಲ್ಲಿ ಇರ್ತಕ್ಕಂಥ ಜನ ಎಲ್ಲರೂ ಸಿದ್ದರಾಮಯ್ಯನವರ ಭಾಷಣವನ್ನು ಕೇಳೋದಕ್ಕಾಗಿ ಇಲ್ಲಿ ಬರಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ, ದಯವಿಟ್ಟು ಊಟ ಆಮೇಲೆ ಮಾಡ್ಕೋಬಹುದು. ಕೇವಲ 1 ಅವರ್ ಸಿದ್ದರಾಮಯ್ಯನವರದ್ದು ಭಾಷಣ ಆಗಿರ್ತದೆ. ಆ ಭಾಷಣದಲ್ಲಿ ನೀವೆಲ್ಲ ಬಂದು ಅವ್ರನ್ನ ನೀವು ಇಲ್ಲಿ ಸ್ಪರ್ಧೆ ಆದಾಗ ಅವ್ರ ಶಕ್ತಿಯನ್ನು ತುಂಬಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂಡು, ಬರ್ತಕ್ಕಂಥ ದಿನಗಳಲ್ಲಿ ಈ ರಾಷ್ಟ್ರದಲ್ಲಿ ಕಾಂತರಾಜು ವರದಿಯನ್ನು ಜಾರಿ ತರಬೇಕು ಅಂತ ಹೇಳಿ ಒಂದು ಕೂಗು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಯಿಂದ ಬರಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ರಿ. ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾವು ಸಿದ್ದರಾಮಯ್ಯ ಜಿ ಆಪ್ ಆಗೆ ಬಡಿಯೇ ಹಮ್ ಆಪ್ಕೆ ಸಾಥ್ ಹೈ ಅಂತೇಳಿ ಆ ಕೂಗು ಪ್ರತಿಯೊಂದು ಮನೆಯಿಂದ ಬರಬೇಕು. ಸಿದ್ದರಾಮಯ್ಯ ಜಿ ಆಪ್ ಆಗೆ ಬಡಿಯೇ, ಕರ್ನಾಟಕ ಕಿ ಜನತಾ ಆಪ್ಕೆ ಸಾಥ್ ಹೈ ಅಂತೇಳಿ ಆ ಒಂದು ಸ್ಲೋಗನ್ನು ಪ್ರತಿಯೊಂದು ಮನೆಯಿಂದ ಬರಬೇಕು, ಪ್ರತಿಯೊಂದು ದಾರಿಯಲ್ಲಿ ಇರಬೇಕು, ಪ್ರತಿಯೊಂದು ಊರಿಂದ ಬರಬೇಕು ಅಂತ ಕೇಳ್ಕೊಂಡು ಈಗ ಸಿದ್ದರಾಮಯ್ಯನವರು ತಮ್ಮನ್ನ ಎಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಬಂಧುಗಳೇ, ಸಾಕಷ್ಟು ಸಮಯದಿಂದ ತಾವೆಲ್ಲರೂ ದೂರದ ಊರುಗಳಿಂದ ಬಂದಿದ್ರಿ. ಯಾಕೆ ಅಂದ್ರೆ ನಡೀತಾ ಇರುವಂತಹ ಕರ್ನಾಟಕ ಶೋಷಿತ ಸಮುದಾಯಗಳ